ಎಸ್, ಮಹಾಭಾರತ 18 ದಿನ ನಡೆದಿತ್ತು. ಇವತ್ತು 18 ವರ್ಷದ ಏನು ವನವಾಸಕ್ಕೆ ಏನು ಒಂದು ಕೊಯ್ಲಿ ಪಡೆ ಸಿದ್ಧತೆ ಮಾಡಿರುವಂಥದ್ದು ಈಗಾಗಲೇ ನಾವು ನೋಡ್ತಾ ಇರ್ಬೋದು. ಬೆಂಗಳೂರಿನ ಹಲವು ದೇವಸ್ಥಾನಗಳಲ್ಲಿ ಈಗಾಗಲೇ ಕನ್ನಡ ಸಂಘಟನೆಗಳು ಕೂಡ ಸೇರಿದಂತೆ ಹಲವು ಕ್ರೀಡಾಭಿಮಾನಿಗಳು ಕೂಡ ಪೂಜೆ ಮಾಡ್ತಾ ಇರುವಂಥ ಕಂಡುಬಂದಿದೆ. ಇವತ್ತು ನಾವು ಏನೊಂದು ರೂಪೇಶ್ ರಾಜರ ನೇತೃತ್ವದಲ್ಲಿ ಏನು ಗಾಳಿಂಜನ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ರೀತಿಯಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಬಾರಿ ಕಪ್ ನಮ್ಮದೇ ಅನ್ನೋ ಒಂದು ರೀತಿಯಲ್ಲಿ ಪೂಜೆ ಕೂಡ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಇವತ್ತು ಏನು ರೂಪೇಶ್ ರಾಜರ ಇದ್ದಾರೆ, ಅವರೇ ಮಾತಾಡೋಣ. ಸರ್, 18 ದಿನ ಮಹಾಭಾರತ, ಈಗ 18 ವರ್ಷ ವನವಾಸ ಮುಗಿತಾ ಇದೆ. ನನ್ನ ಪ್ರಕಾರ ವನವಾಸ ಮುಗ್ದಂಗೆ ಈ ಬಾರಿ ಕಪ್ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಹಾಗಾಗಿ RCB ತಂಡದವರು ಭಾಳ ಜವಾಬ್ದಾರಿಯಿಂದ ಇದೊಂದು ಮ್ಯಾಚು, ನೀವು ಇಷ್ಟು ಮ್ಯಾಚ್ ಆಡ್ಕೊಂಡು ಬಂದಿದ್ರೆ ಸಖತ್ತಾಗಿ ಆಡಿದ್ದಾರೆ, ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ. ಇದೊಂದು ಮ್ಯಾಚು ಜೀವ ಕೊಟ್ಟು ಫೀಲ್ಡಲ್ಲಿ ಹೆಂಗಾದರೂ ಮಾಡಿ ನೀವು ಗೆಲ್ಲೇಬೇಕು. 6 ಬಾಲ್ 7 6 ಬೇಕು ಅಂತಂದ್ರೆ ಹೆಂಗಾರು ಮಾಡಿ ನೀವು ಹೊಡಿಲೇಬೇಕು. ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಾದರೂ ಆಗಲಿ ಈ ಸಲ ನೀವು ಗೆದ್ದು ನಮ್ಮ ಕನ್ನಡಿಗರು ಏನು ಕಾಯ್ತಾ ಇದ್ದಾರೆ, ಅಷ್ಟು ವರ್ಷದಿಂದ ಒಂದು RCBದು IPL ಕಪ್ ಬೇಕು ಅಂತ, ಆ ಒಂದು ಕಪ್ಪನ್ನು ಗೆದ್ದು ಕೊಡಲಿ ಅನ್ನೋದು ನಮ್ಮೆಲ್ಲರ ಆಶಯ. 18 ವರ್ಷ ಕನ್ನಡಿಗರಕ್ಕಾದಂಥ ಆಸೆ ಈಡೇರುತ್ತೆ ಸತಿ, ಅನುಮಾನವೇ ಬೇಡ ಸರ್. ಈ ಸಲ ಅದಕ್ಕೆ ಅಲ್ವ ಸರ್ ಸೆಲೆಬ್ರೇಷನ್, ಇನ್ನೂ ಕಪ್ ಏನೂ ಸ್ಟಾರ್ಟೇ ಆಗಿಲ್ಲ ಇನ್ನೂ ಎಲ್ಲಿ ರಾಜ್ಯದಲ್ಲಿ, ಆಗಲೇ ಶುರುವಾಗೋಗಿದೆ ಸೆಲೆಬ್ರೇಷನ್. ಇನ್ನು ಗೆದ್ದು ಬಿಟ್ರಂತೂ ಒಂದು ಬೇಕ್ರಿಲೂ ಒಂದು ಕೇಕು ಉಳಿಯಲ್ಲ, ಇದಂತೂ ಸತ್ಯ. ಮತ್ತು ಎಲ್ಲರೂ ಭಾಳ ಖುಷಿಯಿಂದ ಕಾಯ್ತಾ ಇದ್ದಾರೆ. ಹುಡುಗರು ತುಂಬ ಅಂದರೆ ಅದು ಹೇಳೋದಕ್ಕೆ ಅಸಾಧ್ಯ ಸರ್, ಅಷ್ಟು ಖುಷಿ ಆಗುತ್ತೆ ನಮಗೆ. ಪ್ರಮುಖವಾಗಿ ಜಾಸ್ತಿ ಇದಕ್ಕೆ ನಿರೀಕ್ಷೆ ಇಕ್ಕಿರೋದು ಯಾವ ಅದಕ್ಕೆ ಇವ್ರ ಮೇಲೆ ಸರ್, ಪ್ರೈವೇಟ್ ಮೇಲೆ ಸರ್? ನನ್ನ ಪ್ರಕಾರ ತುಂಬ ಜನ ಇದು ಮಾತಾಡ್ತಾ ಇದ್ದಾರೆ. ಇವತ್ತು ಇವರು ಡೇವಿಡ್ ಆಡೋದು ಡೌಟು ಅಂತ ಹೇಳ್ತಾ ಇದ್ದಾರೆ, ಲಿಯಾಮ್ ಲಿವಿಂಗ್ಸ್ಟನ್ ಆಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋ 3 ಆಟಗಾರರು, ಒಬ್ಬರು ವಿರಾಟ್ ಕೊಹ್ಲಿ, ಇನ್ನೊಂದು ಲಿಯಾಮ್ ಲಿವಿಂಗ್ಸ್ಟನ್, ಹ್ಯಾಸಲ್ವುಡ್, ಇವ್ರು 3 ಜನ ಇವತ್ತು ಟಾಪ್ ಪರ್ಫಾರ್ಮರು. 100% RCB ಟಾಸ್ ಗೆಲ್ಲುತ್ತೆ. ನಾವು ಫೀಲ್ಡಿಂಗ್ ಮಾಡ್ತೀವಿ, ರಿಸ್ಟ್ರಿಕ್ಟ್ಸ್ ಮಾಡಿ ನನ್ನ ಅಂದಾಜು ನಮಗಿರೋದು ಅರೌಂಡ್ ಒಂದು 17ರಿಂದ 25 ರನ್ ಒಳಗಡೆ ನಾವು ಗೆಲ್ತೀವಿ ಅಂತ ಅನ್ನೋದು ನನ್ನ ಆಶಯ. ನೀವು ಹೇಳಿ ಸರ್, ಇವತ್ತು ಕೂಡ ಪೂಜೆ ಮಾಡಿಸ್ತಾ ಇದ್ದೀರಾ, ವಿಶೇಷ ಪೂಜೆ ಮಾಡಿಸ್ತಾ ಇದ್ದೀರಾ, ಏನಂತ ಸರ್? ಕೇವಲ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ ಇದೆ. ಇದು ಒಂದೇ ಒಂದು ಮ್ಯಾಚಲ್ಲಿ ನಮ್ಮ RCB ತಂಡ ಗೆದ್ದುಬಿಟ್ರೆ ಸುಮಾರು 7 ಕೋಟಿ ಕನ್ನಡಿಗರ ಕನಸು ಅಂತ ಹೇಳ್ಬೋದು. ಒಂದು ಚಿಕ್ಕ ಮಕ್ಕಳಿಂದ ವಯಸ್ಸಾದ ಅಂಕಲ್ಲು, ಅಜ್ಜಿ, ವೃದ್ಧರಿಂದ ಎಲ್ಲರೂ ಕಾಯ್ತಾ ಇರೋದು ಇವತ್ತು ಸಂಜೆ 7ವರೆಗೆ. ಇನ್ನು ಒಂದೇ ಒಂದು ಗೆಲುವು ಗೆದ್ದಲ್ಲಿ 18 ವರ್ಷಗಳ ಕನಸು ನನಸಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು 100%, 1000% RCB ಗೆದ್ದೇ ಗೆಲ್ಲುತ್ತೆ. ಕನ್ನಡಿಗರ ಹೃದಯವನ್ನು ಗೆದ್ದು ವಿರಾಟ್ ಕೊಹ್ಲಿ ಅವರು ಟ್ರೋಫಿನ ಎತ್ತೋ ಕ್ಷಣ 11ವರೆವರೆಗೂ ನಾವು ಕಾಯ್ತಾ ಇದ್ದೇವೆ. RCB ಗೆಲುವು ಖಂಡಿತ. ಸರ್, ನೀವು ಹೇಳಿ ಸರ್, ಕನ್ನಡಿಗರ ಆಸೆ ಈ ಬಾರಿ ಈಡೇರುತ್ತಾ? 18 ವರ್ಷದ ಬಯಕೆ ಇದು, ಕನ್ನಡಿಗರೆಲ್ಲ ಕಾಯ್ಕೊಂಡಿದ್ದೀವಿ. ಈ ಸಲ ಕಪ್ ನಮ್ಮದೇ, ಯಾರೇ ಏನೇ ಹೇಳೋದು ಈ ಸಲ ಕಪ್ ನಮ್ಮದೇ. ಸರ್, ನೀವು ಹೇಳಿ ಸರ್, ಈ ಸತಿ ನಾವು ಕನ್ನಡ ಪರ ಹೋರಾಟಗಾರರು, ನಾವು ಒಂದು ಪೂಜೆ ಮಾಡಿದ್ದೀವಿ. ನಮ್ಮ RCBಗೆ ಗೆದ್ದೇ ಗೆಲ್ತದೆ. ಗೆದ್ದು 11 ಗಂಟೆಗೆ ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ಆಂಜನೇಯನ ದೇವಸ್ಥಾನದ ಹತ್ರ ಪೂಜೆ ಮಾಡಿದಾಗ ಪ್ರತಿಯೊಂದು ಮ್ಯಾಚು ಗೆದ್ದೈತೆ. ಆಂಜನೇಯನ ಆಶೀರ್ವಾದ ಐತೆ, RCB ಗೆಲ್ತದೆ. RCB ಈ ಬಾರಿ ಈ ಸಲ ಕಪ್ ಗೆದ್ದುತ್ತೆ. ಇದು ನಮ್ಮ ಆಂಜನೇಯ ಬೆಟ್ಟ ಹೆಂಗೆ ಹೊತ್ಕೊಂಡು ಬಂದವ್ರೆ, ಅದೇ ಥರ ನಮ್ಮ ಕನ್ನಡಿಗರು RCB ಕಪ್ ಹೊತ್ಕೊಂಡು ಬರುತ್ತೆ 100%. 18 ವರ್ಷದ ಮಹಾಭಾರತ, 18 ವರ್ಷದ RCB ಗೆಲುವು ನಿರೀಕ್ಷೆಯಲ್ಲಿದ್ದೀವಿ. ಖಂಡಿತ ಸರ, 18 ವರ್ಷದ ಒಂದು ಕನಸು ಇವತ್ತು ನನಸಾಗುತ್ತೆ. ಕನ್ನಡಿಗರಿಗೂ 100% RCB ಗೆಲ್ಲುತ್ತೆ. ಕನ್ನಡಿಗರ ಆಶೀರ್ವಾದ RCBವರೆಗಿದೆ. ಈ ಗಾಳಿ ಆಂಜನೇಯ ದೇವಸ್ಥಾನ ಬಂದು ಇವತ್ತು ಪೂಜೆ ಮಾಡಿದ್ದೀವಿ. 100% RCB ಗೆದ್ದೇ ಗೆಲ್ಲುತ್ತೆ. ಬೆಳಗ್ಗೆ ಪೂಜೆ ಕೊಟ್ಟು ಇದಿಷ್ಟು ಏನು ಇಲ್ಲಿನ ಅಭಿಮಾನಿಗಳು ಹೇಳ್ತಾರ ಮಾತು. ಎಲ್ಲ ಒಂದು ಕಡೆ RCB ಬಾರಿ ಗೆದ್ದುತ್ತೆ. ಯಾಕಂದರೆ ಕಳೆದ 18 ವರ್ಷಗಳಿಂದ ಕೂಡ RCB ಅಭಿಮಾನಿಗಳು ಒಂದು ರೀತಿ ಕಪ್ಗೋಸ್ಕರ ಕಾಯ್ತಾ ಇರುವಂತ ಕೂಡ ಹೇಳಿಕೆ ಕೊಟ್ಟಿರೋದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಮಹೇಶ್, ಅಶ್ವಯ್, ಬೆಂಗಳೂರು.